ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹುಳಿ ಪೌಡರ್ ಇಲ್ಲದೆ, ರಸಮ್ ಪೌಡರ್ ಇಲ್ಲದೆ ಒಂದು ತುಂಬ ಸರಳವಾಗಿ ಮಾಡ್ಕೊಳ್ಳೋಂಥ ಟೊಮೆಟೊ ಸಾರಿನ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಟೊಮೆಟೊ ಸಾರು ಮಾಡಲಿಕ್ಕೆ ನಾನು ಒಂದು 3ರಿಂದ 4 ಕಪ್ಪಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆಗ್ತಾ ಇದ್ದಾಗೆ 6 ಟೊಮೆಟೊನ ಒಂದರಲ್ಲಿ 2 ಆಗೋ ಥರ ಈ ಥರ ಕಟ್ ಮಾಡಿ ಈ ನೀರಿಗೆ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳ ಮುಚ್ಚಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿರಿ. ನೀರು ಕುದೀತಾ ಮೇಲ್ಗಡೆ ಎಲ್ಲ ಉಕ್ಕೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಒಂದು 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಇಟ್ಕೊಳ್ತೇನೆ. ನೋಡಿ, ಒಂದು 10 ನಿಮಿಷ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಎಲ್ಲ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಟೊಮೆಟೊನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ. ಈ ಬಿಸಿ ನೀರಿಂದ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದು ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ. ಇದರಿಂದ ಬೇಗ ತಣ್ಣಗಾಗುತ್ತೆ. ಹಾಗೆ ನೀವು ಇದು ಟೊಮೆಟೊ ಬೇಯಿಸಿ ಉಳಿದಿರೋ ನೀರೇನಿದೆ ಇದನ್ನು ಬಿಸಾಕೋಕೆ ಹೋಗಬೇಡಿ. ಇದು ಸಾರು ಮಾಡಬೇಕಿದ್ರೆ ನಾವು ಇದನ್ನೇ ಉಪಯೋಗಿಸ್ಕೊಳ್ಳೋಣ. ನೋಡಿ, ಟೊಮೆಟೊನ ಈ ಥರ ಹರಡಿ ಒಂದು 10 ನಿಮಿಷ ಇದನ್ನು ಫ್ಯಾನ್ ಕೆಳಗಡೆ ಬೇಕಿದ್ರೆ ಇಟ್ಟು ತಣ್ಣಗಾಗೋದಕ್ಕಿಡಿ. ಈ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿರಿ. ಈಗ ಟೊಮೆಟೊ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಮತ್ತೆ ಏನನ್ನು ಸೇರಿಸ್ಕೊಳ್ತಾ ಇಲ್ಲ. ನೀರು ಕೂಡ ಹಾಕ್ಕೊಳ್ಬಿಡಿ. ಬೇಯಿಸಿರೋ ಟೊಮೆಟೊನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಟೊಮೆಟೊನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾಗಿದೆ. ಈಗ ಒಂದು ಪಾತ್ರೆಯಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಯೋ ತನಕ ಸ್ವಲ್ಪ ವೇಟ್ ಮಾಡಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈಗ ಒಂದು 2 ಒಣಮೆಣಸನ್ನು ಈ ಥರ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಒಂದು ಸ್ವಲ್ಪ 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಫ್ರೆಶ್ ಕರಿಬೇವಿನ ಎಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿಣ ಹಾಕಿ ಇದನ್ನು ಒಂದು ಸರ್ತಿ ಈ ಥರ ಕೈ ಆಡಿಸ್ಕೊಳ್ತೀನಿ. ಹಾಗೆ ನಾವು ಏನು ಟೊಮೆಟೊನ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಇದಕ್ಕೆ ಸೇರಿಸಿ ಒಂದು 10 ಸೆಕೆಂಡಷ್ಟು ಮುಚ್ಚಳ ಹಾಕಿಡಿ. ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾವು ಟೊಮೆಟೊ ಬೇಯಿಸ್ಬೇಕಿದ್ರೆ ಎತ್ತಿಟ್ಕೊಂಡಿರೋ ನೀರೇನಿದೆ ಅದನ್ನು ಈಗ ಟೊಮೆಟೊ ಸಾರಿಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಮಸಾಲ ಪೌಡರ್ನೂ ನಾನು ಸೇರಿಸಿಲ್ಲ. ಸ್ವಲ್ಪ ಬೆಲ್ಲನ ಸೇರಿಸಿ ಒಂದು ಸ್ವಲ್ಪ ತೆಂಗಿನ ತುರಿ. ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ಳಿ. ಯಾವುದೇ ಮಸಾಲೆ ಇಲ್ಲದೆ ಒಂದು ಸರ್ತಿ ಸಿಂಪಲ್ಲಾಗಿ ಸಾರನ್ನ ಮಾಡಿ ನೋಡಿ. ಖಂಡಿತ ನೀವು ತುಂಬಾ ಇಷ್ಟಪಡ್ತೀರಾ. ತುಂಬ ಕಡಿಮೆ ಸಮಯದಲ್ಲಿ 5 ನಿಮಿಷದಲ್ಲಿ ಈ ಸಾರನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ಕುದೀತಾ ಇದ್ದಾಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕ್ದವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.